ಹಾಯ್ ಆಲ್ ವೆಲ್ಕಮ್ ಟು ಪೂಜಾ ರಂಗನಾಥ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಸೊ ಗೈಸ್, ಏನು ಇದು ವಿಡಿಯೋ ಆನ್ ಮಾಡಿದ ತಕ್ಷಣ ಇದೇನೋ ಜಲ್ಡೆ ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಅಂದ್ಕೊಂಡ್ರೆ ವಿಷಯ ಐತೇನೆಂದರೆ, ಗ್ರೋಸರಿ ತರಕ್ಕೆ ಹೋಗಿದ್ವಲ್ಲ ಅವತ್ತು ಸಂತೆ ದಿನ. ಅವತ್ತು ತಗೊಂಡಿದ್ದು ಜರಡೆ ಸ್ವಲ್ಪ ತೂತ ಇದೆಯಲ್ಲ, ಅದು ಓಲು ನುಚ್ಚಕ್ಕಿ ಇಳಿಯಲ್ಲ, ಅಷ್ಟು ಚಿಕ್ಕದಾಗಿತ್ತು. ಅದನ್ನು ಸ್ವಲ್ಪ ದಬ್ಬಳ ತಗೊಂಡು ಓಲ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅಲ್ಲಲ್ಲೇ ಎಲ್ಲ ಚಿಕ್ಕದಾಗಿದೆ, ಅಂದರೆ ಸುಮ್ಮನೆ ಮಿಷಿನಲ್ಲಿ ಇದು ಮಾಡಿರ್ತಾರೆ ಅಷ್ಟೇ. ಅದು ನಾವು ಮನೆಯಲ್ಲೇ ಬಂದು ನೀಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಎಲ್ಲ ತೂತ ಎಲ್ಲ ಇದು ಮಾಡ್ತಾಯಿದ್ದೀನಿ. ನಮ್ಮ ಅಜ್ಜಿ ಅಂದರೆ ನಮ್ಮ ತಾತ ಎಲ್ಲ ಚೆನ್ನಾಗಿ ಮಾಡಿಕೊಡುತ್ತೆ. ನಮ್ಮ ಮನೆಯವರು ಹೇಳಿದರೆ ಮಾಡಿಕೊಡ್ತಾರೆ. ಏನಂದರೆ ಅವರು ಹೊಲ್ದ ಹತ್ರ ಹೋಗಿದ್ರು, ಬರೋವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ, ಮತ್ತು ಅಕ್ಕಿ ಮಾಡ್ಕೋಬೇಕಿತ್ತಲ್ಲ, ಅಕ್ಕಿ ಖಾಲಿ ಆಗ್ತಾ ಬಂದಿದ್ವು ಅಂತಂದು ನಾನೇ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನೋಡಿ, ಹಿಂದೆಗಡೆ ಮುಂದೆ ಸುಮ್ಮನೆ ತೂತಾಗಿ ಸುಮ್ಮನೆ ಬಿಟ್ಟರೆ, ಹಿಂದೆಗಡೆ ಚಿಕ್ಕದಾಗಿ ಅದು ಶಿಲ್ವಾರದ್ದು ಇದಿರುತ್ತಲ್ಲ, ಓಲಿಂದು ಜಾಗದ್ದು ಚಿಕ್ಕದಾಗಿ ಅದು ಇದ್ದಿರುತ್ತೆ. ಅದನ್ನು ಮತ್ತೆ ಅಕ್ಕಿ ಮಾಡಬೇಕಾದ್ರೆ ನುಚ್ಚಕ್ಕಿ ಒಳಗೆ ಇಲ್ಲ ಗಟ್ಟಿ ಅಕ್ಕಿ ಒಳಗಾಗಲಿ ಹೋಗ್ಬಿಟ್ರೆ ಹೊಟ್ಟೆ ಒಳಗೆ ಹೋಗುತ್ತೆ. ನನ್ನ ಊಟ ಮಾಡಬೇಕಾದ್ರೆ ಮಿಸ್ಸಾಗಿ ಕೆಲವೊಂದು ಹೋಗುತ್ತೆ. ನಾವೆಷ್ಟೇ ನೀಟಾಗಿ ನೋಡಿಬಿಟ್ಟು ಹಾಕಿದ್ರೂ ಕೆಲವೊಂದೊಂದು ಹೋಗುತ್ತೆ. ಅದಕ್ಕೋಸ್ಕರ ಬ್ಯಾಕ್ ಸೈಡ್ ಈ ಥರ ಉಲ್ಟಾ ತಿರುವಾಕ್ಬಿಟ್ಟು ಟ್ರಿಮ್ಮರ್ ತಗೊಂಡೋಗಿದ್ದೀನಿ ನಾನು. ಬಟ್ಟೆ ಹೊಲಿತೀವಲ್ಲ, ಅಲ್ಲಿ ಕಟ್ ಮಾಡೋದು ಟ್ರಿಮ್ಮರು. ಆ ಟ್ರಿಮ್ಮರಲ್ಲಿ ಸ್ವಲ್ಪ ಎದ್ದಿರುತ್ತಲ್ಲ, ಅದನ್ನು ಆ ಥರ ನೋಡಿ ತೆಗಿತಾ ಇದ್ದೀನಿ. ನೋಡಿ ವಿಡಿಯೋದಲ್ಲಿ ಕಾಣಿಸ್ತಿದೆಯಲ್ಲ, ಆ ಥರ ತೆಗೆದುಬಿಟ್ರೆ ಎಲ್ಲನ ಕ್ಲೀನ್ ಮಾಡ್ಕೋಬೇಕು. ಆ ಥರ ತೆಗೆದು ಆ ಥರ ಎಲ್ಲ ಕ್ಲೀನ್ ಮಾಡಿದಾಗ ಅದು ಉದುರಲ್ಲ. ಇಲ್ಲಾಂದರೆ ಎಷ್ಟು ಸ್ಮೂತಾಗಿದೆ ನೋಡಿ, ಅದು ಹಂಗೆ ಸಿಕ್ಬಿಡುತ್ತೆ ನೋಡಿ. ಇಷ್ಟೊಂದು ಚೂರು ಕೂಡ ನಾವು ಕ್ಲೀನ್ ಮಾಡಿಲ್ಲ ಅಂದರೆ ಯಾವಾಗಾದರೂ ಒಂದು ಟೈಮ್ ಊಟದಲ್ಲಿ ಸಿಗುತ್ತೆ. ಅದಕ್ಕೋಸ್ಕರ ಅದೆಲ್ಲ ಕ್ಲೀನ್ ಮಾಡಿಕೊಂಡು, ಸೊ ಗೈಸ್ ನೋಡಿ, ನಾಳೆಗೆ ಅಕ್ಕಿ ನೆನಾಕ್ತಾಯಿದ್ದೀನಿ ದೋಸೆ ಮಾಡೋಣ ಅಂತಂದು. ಇದು ಸೊಸೈಟಿ ಅಕ್ಕಿ ಬರುತ್ತಲ್ಲ, ನುಚ್ಚಕ್ಕಿ, ಅದರಲ್ಲಿ ಅದನ್ನು ತೊಳೆದು ಮೊನ್ನೆ ಒಣಗಾಕಿದ್ನಲ್ಲ, ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ. ತೊಳೆದು ಒಣಗಾಕಿದ್ನಲ್ಲ, ಆ ಒಣಗಿರೋ ಅಕ್ಕಿ ಇದು. ನುಚ್ಚಕ್ಕಿ ಏನಕ್ಕೂ ಜಾಸ್ತಿ ಯೂಸ್ ಆಗಲ್ವಲ್ಲ, ಇನ್ನೇನು ದೋಸೆ ರೊಟ್ಟಿ ಈ ಥರದಕ್ಕೆ ಯೂಸ್ ಮಾಡ್ಕೋಬೇಕು. ಅದಕ್ಕೋಸ್ಕರ ತೊಳೆದು ಒಣಗಿಸಿದ್ದೆ. ಮತ್ತು ಈಗ ದೋಸೆ ಮಾಡೋಣ ಅಂತಂದು ನೆನಾಕ್ತಿದ್ದೀನಿ ದೋಸೆಗೆ. ಇದಿಷ್ಟು ಅಕ್ಕಿ ಮತ್ತು ಉದ್ದಿನಬೇಳೆ, ಇದಿಷ್ಟು ಮೆಂತ್ಯ ಹಾಕ್ತಾಯಿದ್ದೀನಿ. ಹಾಗೆ ನೋಡಿ ಕಡಲೆಬೇಳೆ, ಇದಿಷ್ಟು ಹಾಕ್ತೀನಿ ನಾನು ದೋಸೆಗೆ. ಹಾಗೆ ಸ್ವಲ್ಪ ಅವಲಕ್ಕಿ, ಆಮೇಲೆ ಸಂಜೆ ನೆನೆಸಿಟ್ಕೊಂಡ್ರೆ ಆಯಿತು. ಇವಾಗೇನು ಅಷ್ಟು ಅವಲಕ್ಕಿ ಬೇಗ ನೆನೆಯುತ್ತಲ್ಲ, ಇವಾಗೇನು ನೆನೆಸೋ ಅವಶ್ಯಕತೆ ಏನಿರೋದಿಲ್ಲ. ಸಂಜೆ ನೆನೆಸ್ಕೊಳ್ತೀನಿ ಇದನ್ನು, ಅದಂಗೆ ಸೈಡಲ್ಲಿ ಎತ್ತಿಡ್ತೀನಿ. ಇದನ್ನೀಗ ಚೆನ್ನಾಗಿ ವಾಶ್ ಮಾಡಿಕೊಂಡು, ಮತ್ತೆ ಒಂದು 2-3 ಸರಿ ವಾಶ್ ಮಾಡ್ಕೊಬಿಟ್ಟು ನೀರು ಹಾಕ್ಬಿಟ್ಟು ನೆನೆಸಿ ಇಟ್ಟರೆ ಸಂಜೆ ರುಬ್ಕೊಳ್ಳೋದು. ಸೊ ಗೈಸ್ ನೋಡಿ, ದೋಸೆ ಹಿಟ್ಟು ಹೆಂಗೆ ಉಬ್ಬಿ ಬಂದೈತೆ. ಈಗ ಇದಕ್ಕೆ ಉಪ್ಪು ಮತ್ತು ಸಕ್ಕರೆ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕ್ಬೇಕು. ಎಷ್ಟು ಚೆನ್ನಾಗಿ ಉಬ್ಬೈತೆ ನೋಡಿ. ನೋಡಿ, ಸಕ್ಕರೆ, ಉಪ್ಪು ಹಾಕಿ ಮಿಕ್ಸ್ ಮಾಡಬೇಕು. ನೋಡಿದ ತಕ್ಷಣ ಯಾವುದೂ ಈಸಿಯಾಗಿ ಬರಲ್ಲ. ಯಾಕಂದರೆ ಮದುವೆ ಆದ ಸ್ಟಾರ್ಟಿಂಗಲ್ಲಿ ನನಗೆ ಇಡ್ಲಿ ಮಾಡೋಕ್ಕೆ ಯಾವ ಥರ ರುಬ್ಬಬೇಕು ಅನ್ನೋದು ಗೊತ್ತಿರಲಿಲ್ಲ. ನಮ್ಮ ಅಜ್ಜಿ ಮನೇಲೇ ಎಲ್ಲ ಬೆಳೆದಿದ್ದರಿಂದ ನಮ್ಮ ಅಜ್ಜಿ ಏನು ಅನ್ನ ಮಾಡೋಕ್ಕೂ ಕೂಡ ಬಿಟ್ಟಿರಲಿಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು. ಯಾವ ಥರ ಅಕ್ಕಿ ನೆನಾಕಿ ರುಬ್ಬಬೇಕು ಅನ್ನೋದು ಕೂಡ ಗೊತ್ತಿರಲಿಲ್ಲ ನಮಗೆ. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಸ್ಟೋರಿನ. ಹಾಗೆ ನೋಡಿ, ಬೀನ್ಸು ಹಾಗೆ ಕ್ಯಾಪ್ಸಿಕಮ್ ಪಲ್ಯ ಮಾಡೋಣ ಅಂತಂದು ಒಂದು ಬಾಣಲಿಗೆ ಎಣ್ಣೆ ಕಾದಾದ ನಂತರ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚಿಟಪಟ ಅನ್ನಬೇಕು. ಅದಾದಮೇಲೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ತಿನ್ನಬೇಕಾದ್ರೆ ಮಧ್ಯೆ ಸಿಕ್ಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಂದು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಮೆಣಸಿನ್ಕಾಯಿ ಉದ್ದುದ್ದವಾಗಿ ಹಚ್ಚಾಕೊಂಡ್ರೆ, ಹುಡುಗರು ಮಕ್ಕಳು ಇದ್ದರೆ ಚಿಕ್ಕದಾಗಿ ಹಚ್ಚಿರ್ತೀವಲ್ಲ ಬೀನ್ಸು ಕ್ಯಾಪ್ಸಿಕಮ್ ಎಲ್ಲನ, ಮೆಣಸಿನ್ಕಾಯಿ ಉದ್ದುದ್ದವಾಗಿ ಹಚ್ಚಾಕೋದ್ರೆ ಸಿಗ್ತವೆ ತಿನ್ನಬೇಕಾದ್ರೆ. ಹಾಗೆ ಈರುಳ್ಳಿ
ಅದು ಚೆನ್ನಾಗಿ ಆಡಿಸ್ಕೊಂಡಿದ್ದಾದಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪಿಗೆ ಬರ ಬಂದಂಗೆ ಆಗಿಬಿಟ್ಟಿದೆ, ಎಲ್ಲ ಸೀಡೆ ಆಗಿದೆ, ಅದಕ್ಕೋಸ್ಕರ ಸ್ವಲ್ಪ ಹಾಕಿದ್ದೀನಿ. ಅದಾದಮೇಲೆ ಬೀನ್ಸು ಹಚ್ಚಿ ತೊಳೆದಿಟ್ಕೊಂಡಿರೋಂಥ ಬೀನ್ಸು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ದಪ್ಪಗೆ ಹಚ್ಚಿದ್ದೀನಿ, ಯಾಕಂದರೆ ತರಕಾರಿ ಹಚ್ಚೋದು ಚಾಕು ಸಿಗಲಿಲ್ಲ, ಅದಕ್ಕೋಸ್ಕರ ಕತ್ತಿಲಿ ಹಾಕಿದ್ದೀನಿ. ಇದೊಂದು ಕಾಲು ಭಾಗ ಬೆಂದಿದೆ ಅನ್ನೋ ಟೈಮಲ್ಲಿ ಹಚ್ಚಿರೋಂಥ ಕ್ಯಾಪ್ಸಿಕಮ್ ಹಾಕೋಬೇಕು. ಕ್ಯಾಪ್ಸಿಕಮ್ ಬೇಗ ಬೇಯುತ್ತಲ್ಲ, ಅದಕ್ಕೋಸ್ಕರ ಅದು ಫಸ್ಟ್ ಬೀನ್ಸ್ ಎಲ್ಲ ಬೇಯಿಸ್ಕೊಂಡು ಅದಾದಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಳೋದು. ಈ ಟೈಮಲ್ಲಿ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಬೇಗನ ಅಂತಂದು. ಆಗಲೇ ಹೇಳಿದ್ನಲ್ಲ ಸ್ಟೋರಿ, ಏನಂದರೆ ಒಂದು ಸರಿ ಬೆಂಗ್ಳೂರಿಗೆ ಹೋಗಿದ್ದಾಗ ಹುಡುಗರಿಗೆ ರಜೆ ಕೊಟ್ಟಿದ್ರಲ್ಲ, ಬೆಂಗ್ಳೂರಿಗೆ ಹೋಗಿದ್ದೆ. ಆವಾಗ ಅಮ್ಮ ಇಡ್ಲಿಗೆ ಮಾಡೋಕ್ಕೆ ಅಂತಂದು ರುಬ್ಬಕ್ಕೆ ಇಟ್ಟಿದ್ರು. ನನಗೆ ಹೇಳಿದರು ರುಬ್ಬಿಡು ಅಂತಂದು. ಸರಿ ಅಂತಂದು ರುಬ್ಬೇಕಾದ್ರೆ ಅಮ್ಮ ಹೇಳಿದರು ತರ್ತರಿಯಾಗಿ ರುಬ್ಬು, ಇಡ್ಲಿ ಚೆನ್ನಾಗಿ ಬರುತ್ತೆ ಅಂತಂದು. ಆವಾಗ ಗೊತ್ತಾಯಿತು ಟಿಪ್ಸ್ ನನಗೆ. ಇಡ್ಲಿಗಾದರೆ ತರ್ತರಿಯಾಗಿ ರುಬ್ಬಬೇಕು, ದೋಸೆಗಾದರೆ ಯಾವ ಥರ ರುಬ್ಬಿದ್ರೂ ನಡೆಯುತ್ತೆ ಅಂತಂದು. ಹಾಗೆ ಕೆಲವರು ಹೇಳ್ತಾರೆ ಅಡುಗೆ ಮಾಡೋದೆಲ್ಲ ವಿಡಿಯೋ ಮಾಡಾಕಬೇಕಾ ಅಂತಂದು. ಯಾಕಂದರೆ ನಮ್ಮ ಥರ ಗೊತ್ತಿಲ್ಲದೆ ಇರೋರು, ಸ್ಟಾರ್ಟಿಂಗಲ್ಲಿ ಅಡುಗೆ ಮಾಡೋಕ್ಕೆ ಬರದೇ ಇಲ್ಲದೆ ಇರೋರು ಸಹ ಇರ್ತಾರಲ್ಲ, ಅವ್ರಿಗೆ ಹೆಲ್ಪ್ ಆಗಲಿ ಅಂತಂದು ಅಷ್ಟೇ. ಹಾಗೆ ನೋಡಿ, ಇಲ್ಲಿ 1 ಸ್ಪೂನ್ ಮಸಾಲ ಪುಡಿ, ಹಾಗೆ ಗರಂ ಮಸಾಲ, ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಗಲೇ ಬೇರೆ ಬೀನ್ಸ್ ಬೇಯಿಸ್ಕೊಳ್ಳೋಕ್ಕೆ ಉಪ್ಪು ಹಾಕಿದ್ವಲ್ಲ, ನೋಡ್ಕೊಂಡು ಹಾಕ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲ ಥರ ಮಾಡ್ಕೊಬಿಡಿ, ಜಾಸ್ತಿ ಮಸಾಲ ಆದರೆ ಅಷ್ಟು ಚೆನ್ನಾಗಿರಲ್ಲ. ಬೆಳಗ್ಗೆ ಸ್ವಲ್ಪ ಮಸಾಲ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗೆ. ಉಪ್ಪು ಕೂಡ ಹಾಕಿದ್ದೀನಿ ನೋಡಿ ನಾನಿಲ್ಲಿ, ಆವಾಗಲೇ ಕೂಡ ಹಾಕಿರ್ತೀವಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಮಾತ್ರ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು. ಖಾರದ ಪುಡಿ ಹಾಕೋ ಅವಶ್ಯಕತೆ ಏನಿರಲ್ಲ, ಹಸಿಮೆಣ್ಸಿಕಾಯಿ ಹಾಕಿರ್ತೀವಲ್ಲ ಅದಕ್ಕೋಸ್ಕರ. ಇದೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾದಮೇಲೆ ಕಾಯಿ ಹಾಕ್ಬಿಟ್ಟು ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಬಿಸಿ ಮಾಡ್ಕೋಬೇಕು. ಯಾಕಂದರೆ ಲಂಚ್ ಬಾಕ್ಸಿಗೆ ತಗೊಂಡೋಗೋರಿದ್ರೆ ಅಳಿಸೋಗ್ಬಿಡುತ್ತೆ ಮಧ್ಯಾಹ್ನಕ್ಕೆ, ಅದಕ್ಕೋಸ್ಕರ ಇವಾಗ ಈ ಟೈಮಲ್ಲಿ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಇನ್ನೊಂದು ಸರಿ ಫ್ರೈ ಮಾಡ್ಕೋಬೇಕು. ಒಂದು 2-3 ನಿಮಿಷವಷ್ಟು ಬೇಯಿಸ್ಕೊಂಡ್ರೆ ರೆಡಿಯಾಗೋಗುತ್ತೆ ಇದು ಪಲ್ಯ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದು. ಕ್ಯಾಪ್ಸಿಕಮ್ ಬೀನ್ಸ್ ಪಲ್ಯ ರೆಡಿ. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ, ನೀವೊಂದು ಸರಿ ಟ್ರೈ ಮಾಡಿ. ಸೊ ಗೈಸ್ ನೋಡಿ, ಕಾಯಲ್ಲಿನ ಕಾಫಿ ಆದರೆ ಕುಡಿತಾರೆ ಇವ್ರು. ನೋಡ್ರಿ ಅಲ್ಲೇ ಕೇರಮ್ ಹಿಡ್ಕೊಂಡು ಕುಂತಿರೋದ ಬೆಳಗ್ಗೆ ಒಳ್ಳೆ ಟೇಸ್ಟ್ ಐತೆ ಕಾಫಿ. ಅದಕ್ಕೆ ಕಾಯಲಿನ ಕಾಫಿ ಇಷ್ಟನಾ? ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಅನ್ನು. ಓಕೆ, ಸಬ್ಸ್ಕ್ರೈಬ್ ಮಾಡಿ ಅನ್ನು. ಸೊ ಗೈಸ್ ನೋಡಿ, ಹುಡುಗರಿಗೆ ಸ್ನ್ಯಾಕ್ಸಿಗೆ ಪೊಮೊಗ್ರಾನೇಟ್ ಬಿಡಿಸ್ತಾ ಇದ್ದೀನಿ. ಬಾಕ್ಸಿಗೆ ಬಿಡಿಸಾಕ್ಬಿಟ್ರೆ ತಿಂದ್ಕೊತಾರೆ. ಎಲ್ಲ ಸುಲಿದ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ಹುಡುಗರು ರೆಡಿ ಆಗೋಕ್ಕೆ ಹೋದರು. ಅಷ್ಟರಲ್ಲಿ ಲಂಚ್ ಬಾಕ್ಸಿಗೆಲ್ಲ ತುಂಬಿಟ್ಟು ವಾಟ್ರ್ ಬಾಟ್ಲಲ್ಲಿ ನೀರು, ಪಲ್ಯ ಮತ್ತು ಸ್ನ್ಯಾಕ್ಸು ಎಲ್ಲ ರೆಡಿ ಮಾಡಿಬಿಟ್ರೆ, ತಿಂಡಿ ಬಂದಮೇಲೆ ತಿಂಡಿ ಹಾಕ್ಕೊಟ್ಬಿಟ್ರೆ ತಿಂದ್ಕೊಂಡು ರೆಡಿಯಾಗಿ ಹೋಗ್ತಾರೆ ಅಂತಂದು. ದೋಸೆ, ಚಪಾತಿ ಈ ಥರದ್ದು ಏನಾದರೂ ಮಾಡಿದ್ರೆ ಚಿಕ್ಕದಾಗಿ ಬಿಡಿಸಿ ಹಾಕಿದ್ರೆ ತಿಂದ್ಕೊತಾರೆ. ಇಲ್ಲಾಂದರೆ ಬಟ್ಟೆಗೆಲ್ಲ ಮಾಡಿಕೊಡ್ತಾರೆ 2 ಕೈಯಾಗೂ ಎಲ್ಲ ಕಿತ್ಕೊಂಡು, ಅದಕ್ಕೋಸ್ಕರ. ಸೊ ವಯಸ್ಸು ಹುಡುಗರಿಗೆ ಗೊಂಬೆ ಬೇಕಂತೆ, ಅದಕ್ಕೆ ಗೊಂಬೆ ಹಾಕ್ಬೇಕಂತೆ. ಈ ಹುಡುಗರದ್ದು ಒಂದೊಂದಲ್ಲರೋದನ್ನೇ ನೋಡಿ. ದೋಸೆ ಮಾಡು, ಇಡ್ಲಿ ಮಾಡು ಅಂತಾರೆ. ದೋಸೆ ಇಡ್ಲಿಗೆ ಏನಾದರೂ ರುಬ್ಬಿಟ್ಬಿಟ್ರೆ ನನಗೆ ಗೊಂಬೆ ಬೇಕು ಅಂತಾರೆ. ನೋಡಿರಿ ಎಷ್ಟು ಅವಸ್ಥೆ, ಅದು ಗೊಂಬೆ ಬಿಡಿಸ್ಬೇಕಂತೆ. ಸರಿ ಅಂತಂದು ಹಾಕ್ಕೊಡ್ತಾಯಿದ್ದೀನಿ. ಚಿಕ್ಕನೇ ಜಾಸ್ತಿ ಅದು ಇದು ಕೇಳ್ತಾನೇ ಇರ್ತಾನೆ. ಸರಿ ಮಕ್ಕಳು ಖುಷಿ ಪಡ್ತಾರಲ್ಲ ಅಂತಂದು ಮಾಡಿಕೊಡ್ತಾಯಿದ್ದೀನಿ. ಚೆನ್ನಾಗಿ ಬಂದಿದೆ ನೋಡಿ ಗೊಂಬೆ ಯಾವ ಥರ ಬಂದಿದೆ ಅಂತಂದು. ಹಾಗೆ ಇದು ಎತ್ತಬೇಕಾದ್ರೆ ಏನಾಯಿತು ಅಂದರೆ ಒಂದು ಸೈಡ್ ಈಗಲ್ಲ, ಇನ್ನೊಂದು ಸ್ವಲ್ಪ ಮುಂದೆ ಕಿತ್ತೋಗ್ಬಿಡ್ತು ಮೂಲೆ ಅಂಥದ್ದು ಕಿವಿ ಹತ್ರ. ಅದಕ್ಕೋಸ್ಕರ ಅವನು ನಂಗೆ ಇದು ಕಿವಿ ಕಿತ್ತೋಗೈತೆ, ಇದು ಬೇಡ, ಅವನಿಗೆ ಹಾಕು, ನನಗೆ ಬೇಡ ಅಂದ. ಸರಿ ಅಂತಂದು ಇನ್ನೊಂದು ಮಾಡಿದೆ. ನೋಡಿ ಇದಕ್ಕೆ ಕಾಲಿಲ್ಲ. ನೋಡಿ ನಮ್ಮ ಕಾಲದಾಗ ಆ ಥರ ಇರಲಿಲ್ಲ. ನಮ್ಮ ಅಜ್ಜಿ ಯಾವ ಥರ ಏನು ಅಡುಗೆ ಮಾಡಿರುತ್ತೋ, ಏನು ತಿಂಡಿ ಮಾಡಿರುತ್ತೋ ಅದನ್ನು ತಿಂದೋಗ್ತಿದ್ವಿ. ಏನಂದರೆ ಆವಾಗಿನ ಕಾಲದಾಗೆ ತಿಂಡಿಗಿಂತ ಅಡುಗೆನೇ ಜಾಸ್ತಿ.
ಯಾಕಂದರೆ ಹೊಲ್ದ ಹತ್ರ ಎಲ್ಲ ಕೆಲಸಗಳಿರ್ತಾವಲ್ಲ, ಅದಕ್ಕೋಸ್ಕರ ಅವ್ರು ಒಂದೇ ಸರಿ ಅಡುಗೆ ಮಾಡಿಬಿಟ್ಟು ತಗೊಂಡು ಹೋಗ್ಬಿಡ್ತಾರೆ. ಯಾವ್ದು ಮಾಡಿರ್ತಾರೋ ಅದನ್ನು ನಾವು ತಿಂದ್ಕೊಂಡು ಹೋಗ್ತೀವಿ. ನಮ್ಗೆ ಇದೇ ಬೇಕು ಅದೇ ಬೇಕು ಅಂತ ಯಾವತ್ತೂ ಕೇಳಿಲ್ಲ ನಮ್ಮ ಅಜ್ಜಿಗೆ ನಾವು. ಹಾಗೆ ಹುಡುಗರಿಗೆ ಸೆಟ್ ದೋಸೆ ಆದರೆ ಬ್ರೆಡ್ ಥರ ಇರುತ್ತೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ ಸೆಟ್ ದೋಸೆ ಹಾಕ್ತಾಯಿದ್ದೀನಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಸೊ ಗೈಸ್ ನೋಡಿ, ಪೂಜೆ ಎಲ್ಲ ಮುಗೀತು. ಈಗ ತಿಂಡಿ ತಿನ್ಬೇಕು, ದೋಸೆ ಹಾಕ್ತಾಯಿದ್ದೀನಿ ನೋಡಿ. ಪೂಜೆ ಎಲ್ಲ ಮುಗೀತು, ದೋಸೆ ಹಾಕ್ತಾಯಿದ್ದೀನಿ, ತಿಂಡಿ ತಿನ್ನಬೇಕು. ಹುಡುಗರೆಲ್ಲ ಸ್ಕೂಲ್ಗೆ ಹೋದರು, ಅಜ್ಜಿರೆಲ್ಲ ಹೊಲ್ದ ಹತ್ರ ಹೋಗಿದ್ದಾರೆ, ತಿಂಡಿ ತಿಂದ್ಕೊಂಡು ಅವರೆಲ್ಲ ಹೋದರು. ಸೊ ಗೈಸ್ ನೋಡಿ, 3 ಥರ ದೋಸೆ ಹಾಕಿದ್ದೀನಿ. ಒಂದು ಮಾಮೂಲಿ ದೋಸೆ ಒಳಗಡೆ ಇಟ್ಟಿದ್ದೀನಿ, ಇದು ಸೆಟ್ ದೋಸೆ, ಕೆಳಗಡೆ ಇರೋದು ಮಸಾಲೆ ದೋಸೆ ಟೈಪ್ ಹಾಕಿದ್ದೀನಿ. 3 ಅಂತೂ ತಿನ್ನೋಕ್ಕಾಗಲ್ಲ, ಇವೆರಡು ತಿನ್ಬೇಕಾದ್ರೆ ಸುಸ್ತು. ಸೆಟ್ ದೋಸೆ ಒಂಥರ ಬ್ರೆಡ್, ಹುಡುಗರಿಗೂ ಸೆಟ್ ದೋಸೆನೇ ಮಾಡಿಕೊಟ್ಟಿದ್ದೀನಿ. ಯಾಕಂದರೆ ಮಧ್ಯಾಹ್ನ ತಿಂತಾರಲ್ಲ, ಒಂಥರ ಗಟ್ಟಿ ಆಗಿಬಿಟ್ರೆ ದೋಸೆ ಚೆನ್ನಾಗಿರಲ್ಲ ಅಂತಂದು ಸ್ಮೂತಾಗಿರ್ತವೆ ಸೆಟ್ ದೋಸೆ ಆದರೆ ಅಂತ ಅವ್ರಿಗೆ ಕೂಡ ಸೆಟ್ ದೋಸೆನೇ ಹಾಕ್ಕೊಟ್ಟಿದ್ದೀನಿ. ಸೊ ಗೈಸ್ ಕರೆಂಟ್ ಇಲ್ಲ. ಈಗ ನಮ್ಮ ಮನೆಯವ್ರು ಬಂದಿರು ಊಟ ಮಾಡ್ಕೊಂಡು ಹೋಗೋಕ್ಕೆ. ಅವ್ರಿಗೆ ಊಟ ಕೊಟ್ಬಿಟ್ಟು ಮೇಲ್ಗಡೆ ಬಟ್ಟೆ ಸ್ಟಿಚ್ ಮಾಡೋಣ ಅಂತ ಬಂದೆ. ಕರೆಂಟ್ ಇಲ್ಲ, ಆವಾಗಲೇ ಹೋಗಿರೋದು, ಇನ್ನೂ ಬಂದಿಲ್ಲ. ಇನ್ನೇನು ಮಾಡೋದು, ಅದಕ್ಕೆ ಒಂಚೂರು ವಿಡಿಯೋ ಎಡಿಟ್ ಮಾಡೋದೈತೆ. ನಾಳೆ ಅಪ್ಲೋಡ್ ಮಾಡಬೇಕಲ್ಲ ವಿಡಿಯೋ, ಅದನ್ನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡಬೇಕು. ಅದಕ್ಕೆ ಕರೆಂಟ್ ಬರೋಷ್ಟರಲ್ಲ ಅದಾದರೂ ಮುಗಿಸ್ಕೊಂಡ್ರೆ, ಅದಾದಮೇಲೆ ಕರೆಂಟ್ ಬಂದಮೇಲೆ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತಂದು ವಿಡಿಯೋ ಎಡಿಟ್ ಮಾಡಬೇಕೀಗ. ಮೋಡ ಮುಚ್ಚಾಗ್ಬಿಟ್ಟಿದೆ ಫುಲ್ಲು. ಆಗಲೇ 1-2 ಹನಿ ಸುಮ್ಮನೆ ಹಂಗೆ ದಪ್ಪ ಬಂದು ಸುಮ್ಮನೆ ಆಗ್ಬಿಟ್ಟು. ಮಳೆ ಏನು ಬರಲಿಲ್ಲ, ಅದೇ 1-2 ಹನಿ ಮಾತ್ರ ಬಂತು, ಜೋರಾಗಿ ಬರಲಿಲ್ಲ. ಪೂರ್ತಿ ಮೋಡ ಮುಚ್ಚಾಗ್ಬಿಟ್ಟಿದೆ, ಕತ್ಲೆ ಥರ ಅನಿಸುತ್ತೆ. ಸೊ ಗೈಸ್ ನೋಡಿ, ಇನ್ನೊಂದು ಸ್ವಲ್ಪ ದೋಸೆ ಇಟ್ಟಿತ್ತಲ್ಲ, ಅದಕ್ಕೆ ಎಗ್ ದೋಸೆ ಪಿಜ್ಜಾ ಮಾಡೋಣ ಅಂತಂದು ಮಾಡ್ತಾಯಿದ್ದೀನಿ. ಇದು ಮನೇಲೇ ಮಾಡ್ಕೊಂಡಿರೋದು ಹೋಮ್ ಮೇಡ್ ಟೊಮೊಟೊ ಸಾಸು. ಏನಂದರೆ ಟೊಮೊಟೊ ಮತ್ತು ಬೇಡಿಗೆ ಮೆಣಸಿನ್ಕಾಯಿನ ಚೆನ್ನಾಗಿ ಬೇಯಿಸ್ಕೊಂಬಿಟ್ಟು ಅದನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕಷ್ಟೇ. ಕರೆಂಟ್ ಬೇರೆ ಇರಲಿಲ್ಲ, ಅದಕ್ಕೋಸ್ಕರ ಕುಟಾಣಿಲಿ ಹಾಕಿ ಕುಟ್ಟಿದ್ದೀನಿ. ಮೆಣಸಿನ್ಕಾಯಿ ಬೀಜ ಹಂಗೆ ಕಾಣಿಸ್ತಾ ಇದೆ. ಅದು ಮಿಕ್ಸಿಗೆ ಹಾಕ್ಕೊಂಡಿದ್ದಾದಮೇಲೆ ಅದನ್ನೆಲ್ಲ ಒಂದು ಬಟ್ಲಿಗೆ ಹಾಕ್ಕೊಬಿಟ್ಟು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ, ಸ್ಪೈಸಿಯಾಗಿ, ಹಾಗೆ ಸ್ವೀಟ್ ಥರನೂ ಚೆನ್ನಾಗಿರುತ್ತೆ. ಹಾಗೆ ಇದು ಎಗ್ ದೋಸೆ ಪಿಜ್ಜಾ ಯಾವ ಥರ ಮಾಡ್ತೀನಿ ಅಂದರೆ, ಫಸ್ಟು ದೋಸೆ ಇಟ್ಟಿರುತ್ತಲ್ಲ, ಅದನ್ನು ಓವರ್ ದಪ್ಪ ಬೇಡ ತೆಳು ಬೇಡ, ಅಷ್ಟು ಒಂದು ಮೀಡಿಯಮ್ ದಪ್ಪನಾಗ ಹಾಕ್ಕೊಬಿಟ್ಟು ಅದ್ರ ಮೇಲೆ ಒಂದು ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ಆ ದೋಸೆ ಮೇಲೆ ಹಾಕೋಬೇಕು. ಅದಾದಮೇಲೆ ನಿಮಗೆ ಯಾವ ಶೇಪ್ ಬೇಕೋ ಆ ಥರ ಶೇಪಲ್ಲಿ ಕ್ಯಾಪ್ಸಿಕಮ್ಮು, ಈರುಳ್ಳಿ, ಟೊಮೊಟೊ ಇದೆಲ್ಲ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವೀಟ್ ಕಾರ್ನ್ ಇದ್ದರೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಆದರೆ ಇರಲಿಲ್ವಲ್ಲ, ಇಷ್ಟೇ ಮಾತ್ರ ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಖಾರದ ಪುಡಿ, ಹಾಗೆ ಉಪ್ಪು, ಗರಂ ಮಸಾಲ ಎಲ್ಲ ಹಾಕ್ಬಿಟ್ಟು, ಹಸಿಮೆಣ್ಸಿಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಏನಂದರೆ ಹುಡುಗರೆಲ್ಲ ತಿಂತಾರಲ್ಲ, ಅದಕ್ಕೋಸ್ಕರ ಹಸಿಮೆಣ್ಸಿಕಾಯಿ ಹಾಕಿಲ್ಲ, ಖಾರದ ಪುಡಿನೇ ಯೂಸ್ ಮಾಡಿದ್ದೀನಿ. ಅದಾದಮೇಲೆ ತುರಿದಿಟ್ಕೊಂಡಿರೋಂಥ ಕ್ಯಾರೆಟು, ಹಾಗೆ ಚಿಕ್ಕದಾಗಿ ಹಚ್ಚಿರೋಂಥ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ, ಮತ್ತು ಉಲ್ಟಾ ತಿರ್ವಾಕಬೇಕು. ಒಂದ್ಸರಿ ಉಲ್ಟಾ ತಿರ್ವಾಕಿದ್ರೆ ನೋಡಿ ಈ ಥರ, ಅದೇನು ಬೀಳಲ್ಲ, ಕಚ್ಕೊಂಡಿರುತ್ತೆ. ಎಗ್ ಮೇಲೆ ಹಾಕಿರ್ತೀವಲ್ಲ, ಉಲ್ಟಾ ತಿರ್ವಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಈಗ ತೆಗೆದುಬಿಟ್ಟು ಸರ್ವ್ ಮಾಡೋದಷ್ಟೇ. ಎಗ್ ದೋಸೆ ಪಿಜ್ಜಾ ರೆಡಿ ಆಯಿತು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮ ಮನೇಲಿ ಹೇಳಿದ್ರು ಚೆನ್ನಾಗಿದೆ ಅಂತಂದು, ಅಜ್ಜಿರೆಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ನೋಡಿ ಈ ಥರ ಬಂದಿದೆ. ಸಾಸ್ ನೋಡಿ ಸ್ವಲ್ಪ ಬೀಜ ಕಾಣಿಸ್ತಿದೆ ಅಷ್ಟೇ. ಹೊಸ ಥರ ಟ್ರೈ ಮಾಡಿದ್ದೀನಿ, ತಿಂದು ಟೇಸ್ಟ್ ಹೆಂಗೈತೆ ಅಂತ ಹೇಳ್ಬೇಕು. ಏನು ಗೊತ್ತಾದ್ರೆ ಹೆಸರು, ಎಗ್ ದೋಸೆ ಪಿಜ್ಜಾ. ಸೂಪರ್, ನಿಜವಾಗ್ಲೂ ಕರೆಕ್ಟಾಗೈತೆ, ಚೆನ್ನಾಗೈತಾ? ಚೆನ್ನಾಗಿದೆ, ಸ್ಪೆಷಲ್ ಮಾಡಿದ್ದೆ, ಚೆನ್ನಾಗಿದೆ. ಚೆನ್ನಾಗೈತಂತೆ ಗೈಸ್, ನೋಡೋಣ. ನಾನು ತಿಂದ್ಬಿಟ್ಟು ಹೇಳ್ತೀನಿ ಯಾವ ಥರ ಐತೆ ಅನ್ನೋದು. ಹೊಸ ಥರ ಟ್ರೈ ಮಾಡಿದ್ದೀನಿ. ನಿಮ್ಮ ಮನೆಗೆ ಏನಾದರೂ ದೋಸೆ ಇಟ್ಟು ಏನಾದರೂ ಹೆಚ್ಚಾದರೆ ಈ ಥರ ಟ್ರೈ ಮಾಡಿ ಒಂದ್ಸರಿ ನೋಡಿ. ಟೇಸ್ಟ್ ನೋಡಿಬಿಟ್ಟು ಟೊಮೊಟೊ ಸಾಸ್
ಸಾಸು ಇದು ಈ ಅಂಗಡಿಗಳಿಗೆಲ್ಲ ಸಿಗುತ್ತಲ್ಲ ಸಾಸು ಆ ಥರ ಐತಾ ಟೇಸ್ಟು ಸ್ವೀಟಾಗಿ ಖಾರವಾಗಿ. ಮಿಕ್ಸಿ ಕರೆಂಟ್ ಬೇರೆ ಇರಲಿಲ್ಲ, ಈಗ ಬಂದಿದ್ದು ಕರೆಂಟು. ಮಿಕ್ಸಿಗೆ ಹಾಕಿಲ್ಲ ಅದನ್ನು, ಇದು ಬರುತ್ತಲ್ಲ ಕುಟ್ಟೋದು ಕಲಿಕೊಂಡಿದ್ದೀನಲ್ಲ ಕುಟಾಣಿ, ಅದರಲ್ಲಿ ಕುಟ್ಟಿರೋದು. ಕುಟಾಣಿ ಒಳಗೆ ಕುಟ್ಟಿದ್ದೀನಿ. ಒಂದೊಂದು ಮೆಣಸಿನ್ಕಾಯಿ ಬೀಜ ಕಾಣಿಸ್ತಾ ಐತೆ. ಸೊ ಗೈಸ್, ಮತ್ತೆ ದೋಸೆ ಹಾಕಿದ್ರೆ ಬೆಳಗ್ಗೆದೇನ ಅನ್ನೋ ಥರ ಆಗುತ್ತೆ, ಅದಕ್ಕೋಸ್ಕರ ಈ ಥರ ಸ್ಪೆಷಲಾಗಿ ಮಾಡಿದ್ದು. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.